ನೋಡ್ದ ಬಾವ, ಅವನು ಕಾರೇನು ಇವಳು ಜೋರೇನು? ಇವರಿಬ್ರು ಕಾರ್ಬಾರ್ ನೋಡ್ತಾ ಇದ್ದಿದ್ದಕ್ಕೆ ತಾನೆ ನಮ್ ಗುರಿ ಸ್ಟಾರ್ಟ್ ಆಗಿರೋದು. ಉರಿ 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 ಈ ಸಿಪಾಯಿ ರಾಮು ವಂಶದ ಸಿಪಾಯಿ ಶಾಮು ಬಾಡಿಗೆ ಉರಿ, ಈ ಕರ್ನಲ್ ಮೀಸೆಗೆ ಉರಿ. ಸರಿ ಸರಿ. ಮಿಲಿಟರಿ ಮರ್ರಿ, ಸುಮ್ನೆ ಮಾತಾಡಿ ಚಟ ತೀಸ್ಕೊಳಕ್ ಅಷ್ಟೇ ಸರಿ. ನೋಡು, ಅವ್ರವ್ರ ಯೋಗ್ಯತೆಗೆ ತಕ್ಕಾಗೆ ಫಿಗರ್ಗಳು ಸಿಗತ್ತೆ. ರಾಜ್ಕುಮಾರಂಗೆ ರಾಜ್ಕುಮಾರಿನೇ ಸಿಗೋದು. ಏನು ಮಾಡೋದು? ನನ್ನ ಕರ್ಮಕ್ಕೆ ನನಗೂ ಒಂದು ಅನಿಷ್ಟ ಗಂಟು ಬಿದ್ದಿದೆ. ಮೇಲೆಲ್ಲ ಡೆಕೋರೇಷನ್. ನನ್ನ ಹೆಂಡತಿ ಏನ್ ಮಿಸ್ ಇವತ್ತ? ಅದು ಕೆಂಗೇರಿ ಬ್ಯಾಕ್ ವಾಟ್ರೆ. ಆ ಶಾಂತಿ ನೋಡ್ತಾ ಇದ್ರೆ ಕೈ ತೊಳ್ಕೊಂಡು ಮುಟ್ತಾನ ಅನ್ಸುತ್ತೆ. ಅದೇ ನನ್ನ ಹೆಂಡತಿ ನೋಡ್ತಿದ್ರೆ ಮುಟ್ಬಿಟ್ಟು ಕೈ ತೊಳ್ಕೊಳ್ಳೋಣ ಅನ್ಸುತ್ತೆ. ಸರ್ಪಲ್ಲಿ ನನ್ನ ಮುಟ್ಟಿದ್ಮೇಲೆ ನಿಮಗ್ ಕೈ ತೊಳ್ಕೋಬೇಕು ಅನ್ಸುತ್ತಾ? ನೀವ್ ಬಂದ ಮೇಲೆ ನಾವು ಹಂಗ್ ಮಾತಾಡ್ತೀವ? ಸುಮ್ನೆ ತಮಾಷೆ ತಮಾಷೆ ಕಾಮಿಡಿ. ಆಹಾ, ಹಾಗಾದ್ರೆ ನಾನು ಒಂದ್ ನಿಜ ಹೇಳ್ತೀನಿ, ಕೇಳ್ತೀರಾ? ಹೇಳಿ, ನಿಮ್ ಬಾಯಿಗೆ ನಡ್ಡ ಇದೆ. ನಿಮ್ ಹೇಗೆ ಹೆಂಗಸ್ರನ್ನ ಕಂಡ್ರೆ ಕರೆಂಟ್ ಪಾಸ್ ಆಗುತ್ತೋ ನಮ್ಗೂ ಹಾಗೇನೆ. ಆನಂದನ ನೋಡ್ತಾ ಇದ್ರಿ ಒಂಥರ ಕರೆಂಟ್ ಪಾಸ್ ಆಗುತ್ತೆ. ಅದೇನ್ ಪರ್ಸನಾಲಿಟಿ, ಅದೇನ್ ಹೇರ್ ಸ್ಟೈಲು, ಅದೇನ್ ಕಾಲೇಜ್ ಬಾಯ್ ಲುಕ್ಕು, ವಾವ್! ನೋಡ್ತಾ ಇದ್ರಿ ಒಂದೇ ಒಂದ್ಸಲ ಆನಂದನ ಗಟ್ಟಿಯಾಗಿ ತಬ್ಕೊಂಡು ಕೇಳ್ದ್ಯಾ ಬಾಬಾ, ನಿನ್ ತಂಗಿ ಏನ್ ಮಾತಾಡ್ತಿದ್ದಾಳೆ ಅಂತ? ಇದೇನು ಬಾಬಾ, ಗ್ರೈಂಡರ್ ಬಂದು ಮಿಕ್ಸಿ ಹತ್ರ ಕಷ್ಟ ಹೇಳ್ಕೊಂಡಂಗ ಆಯ್ತು ನೀವು ಕೇಳ್ತಾರೆ. ನೀವೆಲ್ಲ ನಿಮ್ಮನ್ನ ಹೆಂಡತಿರೇ ಹದ್ದು ಬಸ್ ನಲ್ಲಿ ಇಟ್ಕೊಳಕ್ ಆಗ್ಲಾದ್ಮೇಲೆ ನೀವೆಲ್ಲ ವೇಸ್ಟ್ ಸಿಟಿಜನ್ಸ್ ಆಫ್ ಇಂಡಿಯಾ. ಇಡೀ ಊರ್ನಲ್ಲಿ ತನ್ನ ಹೆಂಡತಿರ ಹದ್ದು ಬಸ್ ನಲ್ಲಿ ಇಟ್ಕೊಂಡಿರೋದಕ್ಕೆ ಕರ್ನಾಟಕದಲ್ಲೇ ವರ್ಲ್ಡ್ ಫೇಮಸ್ ಈ ಸಿಪಾಯಿ ಶ್ಯಾಮ. ಸಿಪಾಯಿ ಅಂತೆ ಸಿಪಾಯಿ. ಮಿಲಿಟರಿ ಸೇರ್ತೀನಿ, ದೊಡ್ಡ ಆಫೀಸರ್ ಆಗ್ತೀನಿ ಅಂತ ನಮ್ಮ ಅಪ್ಪ ಹತ್ರ ಸುಳ್ಳು ಹೇಳಿ ನನಗ್ ತಾಳಿ ಕಟ್ಟಿದ್ರಿ. ಒಂದು ದಿನನಾದ್ರೂ ಮಿಲಿಟರಿ ಕಾಂಪೌಂಡ್ ನ ನೋಡಿದೀರಾ? ಫೇಮಸ್ ಅಂತೆ ಫೇಮಸ್. ಅದೇನ್ ಕಿಸಿತಿರೋ ಕಿಸಿರಿ. ನೀವು ಅದೆಲ್ಲ ಅಂದ್ರೆ ಮನೇಲಿ ಕಿಸಿರಿ ಬನ್ನಿ. ಇವ್ರು ಅನ್ಕೊಂಡಾಗೆಲ್ಲ ಸಾರಿಸ್ಬೇಕು. ರಂಗೋಲಿ ಇಡ್ಬೇಕು, ಪಿಳ್ಳಾರಿ ಇಡ್ಬೇಕು. ಬೀದಿ ಜನ ಎಲ್ಲ ನೋಡ್ತಿದ್ದಾರೆ. ನೀವಾ? ಯಾಕೆ ಅನುಮಾನನ? ಈಗ ಈ ಮೈಸೂರು ಪಾಕ್ ಯಾಕೆ ತಂದ್ರಿ? ಪಿಳ್ಳಾರಿ ಮೇಲೆ ಇಡಕ್ಕೆ. ಪಿಳ್ಳಾರಿ ಮೇಲೆ ಹೂ ಇಡೋದ್ ನೋಡಿದೀನಿ, ಮೈಸೂರು ಪಾಕ್ ಇಡೋದ್ ನಾನ್ ನೋಡಿಲ್ವೇ. ಯಾಕೆ ಇಡಬಾರ್ದು? ಈಗ ಈ ಮೈಸೂರು ಪಾಕ್ ಯಾವ್ದ್ರಿಂದ ಮಾಡ್ತಾರೆ? ತುಪ್ಪದಿಂದ. ತುಪ್ಪ ಎಲ್ಲಿಂದ ಬರುತ್ತೆ? ಬೆಣ್ಣೆಯಿಂದ. ಬೆಣ್ಣೆ ಎಲ್ಲಿಂದ ಬರುತ್ತೆ? ಮಜ್ಜಿಗೆಯಿಂದ. ಮಜ್ಜಿಗೆ ಎಲ್ಲಿಂದ ಬರುತ್ತೆ? ಮೊಸರಿಂದ. ಮೊಸರು ಎಲ್ಲಿಂದ ಬರುತ್ತೆ? ಹಾಲಿಂದ. ಹಾಲು ಎಲ್ಲಿಂದ ಬರುತ್ತೆ? ಹಸುವಿನಿಂದ. ಕರೆಕ್ಟ್. ಈ ಸೆಗಣಿ ಎಲ್ಲಿಂದ ಬರುತ್ತೆ? ಅದು ಹಸುವಿನಿಂದ. ಈಗ ನನ್ನ ಹೆಂಡತಿಯಾಗ ಲಾಯಕ್ಕಾಗಿದ್ಯಾ ಅಂದ್ರೆ ಈ ಮೈಸೂರು ಪಾಕು ಈ ಸೆಗಣಿಗೂ ಅನೋನ್ಯವಾದ ಸಂಬಂಧ ಇದೆ ಅಲ್ವಾ? ಇದೆ. ಹಾಗಾದ್ರೆ ಮೈಸೂರು ಪಾಕ್ ತಿನ್ನೋ ಬದಲು ಸೆಗಣಿ ತಿನ್ನಿ. ಹಿಡ್ಕ ಇಡೆ ಇಡೆ ಮೈಸೂರು ಪಾಕ್ ಇಡೆ. ಅಲ್ಲಿ ಈಗ ಯಾರಾದ್ರೂ ಪಿಳ್ಳಾರಿ ಇಡ್ತಾರೇನೆ? ಅದೇನ್ ಬುದ್ಧಿನೋ. ಪಿಳ್ಳಾರಿ ಇಡೋದಿರ್ಲಿ, ಆದ್ರೆ ಅದ್ರ ಮೇಲೆ ಯಾರಾದ್ರೂ ಮೈಸೂರು ಪಾಕ್ ಇಡೋದುಂಟಾ? ಏನಮ್ಮ, ಪಿಳ್ಳಾರಿ ಮೇಲೆ ಮೈಸೂರು ಪಾಕ್ ಇಡಬಾರ್ದ? ಯಾರೇ ಹೇಳಿದ್ದು? ಹಸು ಸಗಣಿ ಯಾವಾಗ ಹಾಕುತ್ತೋ ಅವಾಗ ಪಿಳ್ಳಾರಿ ಇಡಬಹುದು. ಓ, ಸಗಣಿ ಹಾಕಿದಾಗ ಮಾತ್ರ ಪಿಳ್ಳಾರಿ ಇಡಬಹುದಾ? ಹಾಗೇನಿಲ್ಲ, ಸಗಣಿ ಹಾಕದೆ ಇದ್ರೂ ಇಡಬಹುದು. ಸಗಣಿ ಹಾಕದೆ ಹೋದ್ರು ಇಡಬಹುದಾ? ಅದೆಂಗಮ್ಮ? ಹಂಗ ಬನ್ನಿ ದಾರಿಗೆ. ಬಾರೆ ಇಲ್ಲಿ, ಆ ಮೈಸೂರು ಪಾಕು ಪಿಳ್ಳಾರಿ ತಟ್ಟೆ ತಗೊಂಡ್ ಬಾರೆ. ಬಾ ಬೇಗ ಬಾರೆ. ಎಲ್ಲಿ ಇವ್ರ ಕೈಗೆ ಪಿಳ್ಳಾರಿ ಕೊಡು. ನೀವು ಮೈಸೂರು ಪಾಕ್ ತಗೊಳ್ಳಿ. ಇಡೀ ಮೈಸೂರು ಪಾಕ್ ಅದ್ರ ಮೇಲೆ, ಇಡೀ ಅದ್ರ ಮೇಲೆ. ಈಗ ಹಬ್ಬ ಕರೆಕ್ಟ್. ಕಲ್ಯಾಣಿ, ತರಕಾರಿ ಮಾರ್ಕೆಟ್ ಕೊಟ್ಟು ಬರ್ತೀನಿ. ಭಾವ ಬರ್ತೀರಾ? ಇಲ್ಲ, ಹೋಗ್ ಬನ್ನಿ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಏನಾಯ್ತು? ಮಾಡಬಾರ್ದು ಮಾಡಿದ್ರೆ ಆಗಬಾರ್ದು ಆಗತ್ತೆ ಅಂತಾರಲ್ಲ, ಅದೇ ಇದು. ಅಂದ್ರೆ ನಾನು ಕಷ್ಟಪಟ್ಟು ಮಾಡಿದ ಪಿಳ್ಳಾರಿ ಮೇಲೆ ಕಾಲಿಟ್ಟ ಅಲ್ಲೋಗ್ ಮುರ್ಕಂಡ. ಪಿಳ್ಳಾರಿ ಅದು ಇವತ್ತು ಈ ಟೈಮಲ್ಲಿ ಯಾಕೆ ಇಡಬಾರ್ದ? ಪಿಳ್ಳಾರಿನ ಜನವರಿ ತಿಂಗಳಲ್ಲೇ ಇಡಬೇಕು. ಜನವರಿಲೇ ಯಾಕೆ ಇಡಬೇಕು? ಜನವರಿ ತಿಂಗಳಲ್ಲೇ ಸಂಕ್ರಾಂತಿ ಹಬ್ಬ ಬರೋದು, ಅದಕ್ಕೆ. ಓ, ಸಂಕ್ರಾಂತಿ ಹಬ್ಬದಲ್ಲೇ ಇಡ್ಬೇಕಾ? ನಾನು ರಂಜಾನ್ ಅಲ್ಲಿ ಇಡ್ತೀನಿ, ಈದ್ ಮಿಲಾದ್ಗೆ ಇಡ್ತೀನಿ. ಇಡಬಾರ್ದಾ? ಇಡಬಾರ್ದು. ಯಾಕೆ ಇಡಬಾರ್ದು? ನಾನು ಮನಸ್ಸು ಮಾಡಿದ್ರೆ ಇಟ್ಟೆ ಇಡ್ತೀನಿ. ಈದ್ ಮಿಲಾದ್ಗೂ ಇಡ್ತೀನಿ, ರಂಜಾನ್ಗೂ ಇಡ್ತೀನಿ, ಬಕ್ರೀದ್ಗೂ ಇಡ್ತೀನಿ. ಒಂದ್ ತಿಳ್ಕೊ, ಅವತ್ತು ಇಂಡಿಯಾದಲ್ಲಿರೋ ಯಾವ ದನಾನು ಸೆಗಣಿ ಹಾಕ್ಲಿಲ್ಲ ಅಂದ್ರು ಅಕ್ಕಿ ಹಿಟ್ಟಲ್ಲಿ ಇಡ್ತೀನಿ, ಗೋಧಿ ಹಿಟ್ಟಲ್ಲಿ ಇಡ್ತೀನಿ, ರಾಗಿ ಹಿಟ್ಟಲ್ಲಿ ಇಡ್ತೀನಿ, ಸಿಕ್ಕಿದ ಹಿಟ್ಟಲ್ಲಿ ಇಡ್ತೀನಿ. ಇಡ್ತೀನಿ ಅಂದ್ರೆ ಇಟ್ಟೆ ಇಡ್ತೀನಿ. ಯಾವನು ತಡೆಯಕ್ಕಾಗಲ್ಲ. ಯಾವನ್ ಬೇಕಾದ್ರೆ ಇಡೇ ಬಿಡಿ, ನಾನಂತೂ ಇಟ್ಟೆ ಇಡ್ತೀನಿ. ಒಂದ್ ವೇಳೆ ಅವತ್ ಮೈಸೂರು ಪಾಕ್ ಸಿಗ್ಲಿಲ್ಲ ಅಂದ್ರೆ ಬಾಳೆಹಣ್ಣು ಇಡ್ತೀನಿ, ಸೇಬ್ನಣ್ಣು ಇಡ್ತೀನಿ, ಕುಂಬಳಕಾಯಿ ಇಡ್ತೀನಿ, ಹೊಲಸನ್ನು ಇಡ್ತೀನಿ. ಏನು ಸಿಗ್ಲಿಲ್ಲ ಅಂದ್ರೆ ಒಳತಂಡು ಇಡ್ತೀನಿ. ಇಟ್ಬಿಟ್ಟು
ರೈಟ್ ಹೇಳ್ದ ಇಲ್ಲಿ ಶುರುನೆ ಸೆಕೆಂಡ್ ಶೋ ಸ್ಟಾರ್ಟ್. ಸಿರಿ ಮಧು ಸಿರಿ ನನ್ ತನು ಮನ ಎಲ್ಲ ನಿಮ್ಗೇನೆ. ಮಧು ಇಂಥ ಸೀಲನ್ನು ಡೈಲಾಗ್ ಬೇಕಾ? ಲಾಗ್ ಮಾಡ್ತಾ ಇದೆಯಲ್ಲ, ತನು ಮನ ನನಗ್ ಕೊಟ್ಬಿಟ್ರೆ ನಿನ್ ಗಂಡ ಬೇಜಾರು ಮಾಡ್ಕೋತೇನೆ. ನನಗೆ ತನು ಮಾತ್ರ ಸಾಕು, ಮನ ನಿನ್ ಗಂಡನಿಗೆ ಕೊಟ್ಬಿಡು. ಡೋಂಟ್ ವೇಸ್ಟ್ ಟೈಮ್, ಸ್ಟಾರ್ಟ್. ಏನು ತುಟಿ ನನ್ ಗಂಡನ್ ಮೋಟ್ರ್ ಬೈಕ್ ನನ್ ಗಂಡ ನಾನೇನ್ ಮಾಡ್ಲಿ? ಬಾಯಿಬ್ರು ಮಲ್ಕೊಂಡ್ಬಿಡೋಣ. ಏನ್ರಿ ನೀವು? ಅಯ್ಯೋ ಏನ್ ಮಾಡ್ಲಿ? ಅದೇನ್ ಮರೋ ನಂಗೆ ಅಯ್ಯೋ ಇವತ್ತು ಗರ್ಭ ಜಾಸ್ತಿ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅರೆ ಇಸ್ಕೆ ಇವನ್ಯಾಕೆ ನನ್ನ ಹೆಂಡತಿ ಮಂಚ ಸುತ್ತಾ ಇದ್ದಾನಲ್ಲ? ಲೇ ಲೇ ಎಳ ಮೇಲೆ ಆ ಡೈಲಾಗ್ ನಂದು. ರೀ ಪಕ್ಕದ ಮನೆಯವ್ರು ಹೇಳ್ತಾ ಇದ್ರು ಇವನ್ಗೆ ನಿದ್ದೆ ನಡಿ ಕಾಯಿಲೆ ಇದೆ ಅಂತೆ. ಅವತ್ತೊಂದ್ ದಿವಸ ಹೀಗೆ ನಿದ್ದೆಯಲ್ಲಿ ನಡೀತಾ ರೈಲ್ ಹತ್ಬಿಟ್ಟು ಮಂಗಳೂರು ಸೇರ್ಬಿಟ್ಟಂತೆ ರೀ. ಸದ್ಯ ರೈಲ್ ಚಕ್ರಕ್ಕೆ ಸಿಕ್ಕಿ ಪರಲೋಕ ಸೇರಿಲ್ವಲ್ಲ? ಹೌದು, ನೀನಾಗ್ ಬಗ್ಲಾಕೊಳ್ಳಿಲ್ಲ? ಅದ ನೀವು ಹೋಗ್ಬಿಟ್ಟಿದ್ರಲ್ಲ, ನಾನು ನಿಮ್ಮ ಯೋಚನೆನಲ್ಲೇ ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದೆ. ನೀವು ನಮ್ಮ ಮನೆ ಬಿಟ್ಟು ಬರ್ತೀನಿ. ನಮ್ ಬಾವನ್ಗೆ ಏನಾಯ್ತು? ಪಾಪ ನಿದ್ದೆ ನಡ್ಕೊಂಡ್ಬಂದು ನನ್ ಹೆಂಡತಿ ಮಂಚ ಸುತ್ತಾ ಇದ್ರು, ಅದಕ್ಕೆ ಮನೆಗ್ ಬಿಟ್ಟು ಬರ್ತೀನಿ. ಮೆತ್ಗೆ ಮೆತ್ಗೆ. ನಮ್ ಬಾವಂಗೆ ನಿದ್ದೆಲ್ ನಡೆಯೋ ಅಭ್ಯಾಸ ಇಲ್ವಲ್ಲ? ನಿದ್ದೆಲ್ ನಡೆಯೋ ಅಭ್ಯಾಸ ಇದ್ದಿದ್ರೆ ಎದುರು ಮನೆಗೆ ಹೋಗ್ಬೋದಾಗಿತ್ತು, ಇಲ್ಲ ಪಕ್ಕದ ಮನೆಗೆ ಹೋಗ್ಬೋದಾಗಿತ್ತು, ಇಲ್ಲ ಇವನ್ ಮನೆಗೋ ನನ್ ಮನೆಗೋ ನಿನ್ ಮನೆಗೋ ಬರ್ಬೋದಾಗಿತ್ತು. ಎಲ್ಲಾ ಬಿಟ್ಟು ಈ ಮಲ್ಲೇಶನ್ ಮನೆಗೆ ಯಾಕೆ ಬರ್ಬೇಕು ಅಂತೀನಿ. ಅಲ್ಲಿದೆ ಪಾಯಿಂಟ್. ಏನ್ ಬಾವಾ ಈ ಸ್ಪೀಡ್ ಗೇಮ್ ಆಡ್ತಾ ಇದ್ದೀರಾ? ನಿನ್ ತರ ನೈಟ್ ಗೇಮ್ ಮಾಡಕ್ ಬರೋದಿಲ್ವಲ್ಲ, ಅದಕ್ಕೆ. ನೈಟ್ ಗೇಮಾ? ಹಂಗಂದ್ರೆ ಅಂದ್ರೆ ಮಾರ್ನಿಂಗ್ ವಾಕ್ ಟೈಮ್ ಇಲ್ಲ, ಈವ್ನಿಂಗ್ ವಾಕ್ ಟೈಮ್ ಇಲ್ಲ ಅಂತ ಹೇಳಿ ಒಬ್ನೇ ಸ್ಲೀಪ್ ವಾಕ್ ಮಾತ್ರ ಮಾಡ್ತಿದ್ದಲ್ಲ, ಅದ ಹೇಗೆ? ಹೌದು. ಈ ನಡುವೆ ನೈಟ್ ಅಲ್ಲಿ ಸ್ಲೀಪ್ ವಾಕ್ ಮಾಡ್ತೀನಿ ಅಂತ ನನ್ ಹೆಂಡತಿ ಹೇಳ್ತಾ ಇರ್ತಾಳೆ. ಹಲೋ, ನಿನ್ ಹೆಂಡತಿ ಮಾತ್ರ ಅಲ್ಲ, ಆ ಮಲ್ಲೇಶ್ ಹೆಂಡತಿನೂ ಅದನ್ನೇ ಹೇಳ್ತಾ ಇದ್ರು. ಮಲ್ಲೇಶ್ ಹೆಂಡತಿನ ಹೇಳ್ತಿರ್ತಾಳ. ಅದೇನದು? ಮಲ್ಲೇಶ್ ಹೆಂಡತಿ ಮಂಚು ಸುತ್ತಾನು ಫುಲ್ ರೌಂಡ್ ಹಾಕ್ತಿದ್ದಿಂತಲ್ಲ? ಬಾವ, ಮಂಚದ ಸುತ್ತ ರೌಂಡ್ ಹಾಕಿರ್ಬೋದು, ಆದ್ರೆ ಅದೇ ಮಂಚದ ಮೇಲೆ ಮಲಗುವಂತ ನೀಚ ನಾನಲ್ಲ, ಸಾಚ ಪರಸ್ತ್ರೀ. ನನಗೆ ಸಂಗೀತಂಗೆ ಲೈಕ್ ಸಿಸ್ಟರ್ ಏನು ಅಲ್ವಾ ಬಾವ? ಕಮಿಂಗ್ ಕಮಿಂಗ್ ಕಮಿಂಗ್. ಎಕ್ಸ್ಕ್ಯೂಸ್ ಮೀ. ಮಿಂಡ್ರಿ ಮಿಂಡ್ರಿ, ಮಹಾನ್ ಮಿಂಡ್ರಿ ನನ್ ಮಗ. ಜಗತ್ ಮಿಂಡ್ರಿ. ಕರೆಕ್ಟ್. ಇನ್ನೊಂದು ಚಾನ್ಸ್ ಕೊಟ್ಟು ನೋಡ್ಬಿಡೋಣ. ಭಾವ, ಈ ನನ್ನ ಮಗ ಪ್ರತಿದಿನ ಮಲ್ಲೇಶ್ ಮನೆ ಮುಂದೆ ಓಡಾಡ್ತಾ ಇರ್ತಾನಲ್ಲ, ಅದೇನ್ ಚರ್ಚಾ ಇಲ್ಲ ದೇವಸ್ಥಾನ? ಹೆಂಡತಿ ಗೊತ್ತಾಯ್ತಿದಂಗೆ ಕಿತಾಪತಿ ಮಾಡ್ತಾ ಇದ್ದಾನಲ್ಲ, ಯಾಗಾದ್ರೂ ಮಾಡಿ ಈ ವಿಷಯ ಹೊರಗಡೆ ಹಾಕ್ಬೇಕು. ಒಂದ್ ಕೆಲಸ ಮಾಡೋಣ. ಏನು? ಸಿಬಿಐ ಕಳ್ಸಿದ್ರೆ? ಅವನೇನು ಎಂಪಿನ ಇಲ್ಲ ಮಿನಿಸ್ಟರ್, ಸಿಬಿಐ ಕಳ್ಸೋದಿಕ್ಕೆ. ಬನ್ನಿ ರಾತ್ರಿ ನೋಡ್ತೀರಿ ಅವ್ನು ಹೇಗೆ ಹಿಡ್ದಾಗ್ತೀರಿ ಅಂತ. ಈಗ 500 ರೂಪಾಯಿ ನೋಟ್ ನೋಡ್ತಾನೆ, ಅವ್ನ ಮಣ್ಣ ಬೈಲಾಗುತ್ತೆ. ಬರ್ತೀನಿ ಇಲ್ವಲ್ಲ? ತಡೀರೋ, ಬರ್ತಾನೆ. ಬಂದ ಬಂದ.
ಏನ್ ಬಾಬಾ 500 ರೂಪಾಯಿ ನೋಟ ಇದು? ಕಿವಿಗಾಗ್ತಾನಲ್ಲಪ್ಪ. ಇಟ್ನಲ್ಲೋ ಬಾಬಾ ಕಿವಿ ಮೇಲೆ ಹೂವ. ಹಾಲ್ ತಗೊಳ್ರಿ. ಥ್ಯಾಂಕ್ ಯು. ಶ್ರೀಲಂಕಾದಲ್ಲಿ ಬಾಂಬ್ ನಮ್ ಕಾಲೋನಿಗೆ ಬಾಂಬ್ ಹೊಡೆದಿದ್ದಾರೆ. ಬನ್ನಿ ಬನ್ನಿ ಎಲ್ಲ ಪಟಾಕಿ ಹೊಡೆಯೋಣ, ಬನ್ನಿ ಹೋಗಂದ್ರೆ ಬನ್ನಿ ಬನ್ನಿ. ಯಾಕೆ ಹಾಕ್ಬಾರ್ದು? ಅದ್ ಹೆಂಗಯ್ಯ ಆಗತ್ತೆ? ಪಟಾಕಿ ಚಿತ್ರ ಆಗುತ್ತೆ. ನವೆಂಬರ್ ತಿಂಗಳಲ್ಲಿ ಬರೋದು ದೀಪಾವಳಿ. ಓಹೋ, ನವೆಂಬರ್ಲೇ ದೀಪಾವಳಿ ಆಚರಿಸ್ಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಬಾಬಾ ಅದಕ್ಕೆ ನನಗೆ ಜನರಲ್ ನಾಲೆಜ್ ಕಮ್ಮಿ ಅನ್ನೋದು. ಜನರಿಗೆ ನಾಲೆಡ್ಜೆ ಕಮ್ಮಿ ಕಣೆ. ಅದು ಸರಿನಾ? ಬಾಬಾ ನರಕಾಸುರ ಸತ್ತಿದ್ದು ನವೆಂಬರ್ಲಿ, ಫೆಬ್ರವರಿಲಿ ಅಲ್ಲ. ಓಹೋ, ನರಕಾಸುರ ನವೆಂಬರ್ ಅಲ್ಲೇ ಸಾಯ್ತೀನಿ ಅಂತ ನಿನಗೆ ಎಷ್ಟು ಹೇಳಿದ್ನಾ? ಡಿಸಿಪ್ಲಿನ್, ಶಿಸ್ತು. ಅದನ್ನ ಹೇಳ್ತಾರೆ, ಸುಮ್ಮನಿರು. ನೋ ಜೋಕ್ಸ್. ಚಟಾಕಿ ಹಾರಿಸುವಾಗ ಪಟಾಕಿ ಹಾರಿಸಬಾರ್ದು, ಪಟಾಕಿ ಹಾರಿಸುವಾಗ ಚಟಾಕಿ ಹಾರಿಸಬಾರ್ದು. ಅದಕ್ಕೆ ಪಟಾಕಿ ಹಾರಿಸ್ತಿರೋದು. ಯಾವಾಗ ಯಾವ್ದಾದ್ರು ಮಾಡ್ಬೇಕು ಅವಾಗ್ಲೇ ಮಾಡ್ಬೇಕು. ನವೆಂಬರ್ಲೇ ದೀಪಾವಳಿ ಆಚರಿಸ್ಬೇಕು. ಇಡೀ ಇಂಡಿಯಾದವ್ರು ಏನು ಮಾಡ್ತಾರೆ ಅದನ್ನೇ ನಾನ್ ಮಾಡ್ಬೇಕಾ? ನಾನು ಏನ್ ಮಾಡಿದ್ರು ಅದನ್ನ ಇಂಡಿಯಾದವರೆಲ್ಲ ಮಾಡ್ತಾರಾ? ತಿರಿ ಕಡೆ ಕಡೆ ನಾನೀಗ ಇದಕ್ ಹೋಗ್ಬೇಕು. ಹಂಗಾದ್ರೆ ಇಡೀ ಇಂಡಿಯಾದವ್ರು ಹೋಗ್ಬಿಡ್ತಾರ? ನನಗೆ ಈ ಮನೆ ಇಷ್ಟ ಇಲ್ಲ, ಕೆಡವುತ್ತೀನಿ. ಇಡೀ ಇಂಡಿಯಾ ಎಲ್ಲ ಕೆಡವು ಬಿಡ್ತಾರ? ನಾನು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಸ್ಕೊತೀನಿ. ಇಡೀ ಇಂಡಿಯಾ ದೇಶದಲ್ಲಿ ಎಲ್ಲರೂ ಮಾಡಿಸ್ಕೊಂಡ್ಬಿಡ್ತಾರ? ನಾನು ನನ್ ರೂಲ್ಸ್ ಪ್ರಕಾರನೇ ಬದುಕೋದು. ನನ್ನ ಜೇಬಲ್ಲಿ ಯಾವತ್ ದುಡ್ಡಿರುತ್ತೋ ಅವತ್ತೇ ದೀಪಾವಳಿ. ನಾನು ಮನಸ್ಸು ಮಾಡಿದ್ರೆ ನೀ ಕೂತ್ಕೋಬೇಕು ಅಂದ್ರೂ ಉಡಾಯಿಸ್ಬಿಡ್ತೀನಿ. ನಿಮ್ಗೆ ಅಯ್ಯೋ ದೇವ್ರೆ, ನೀನ್ ಯಾವಾಗ್ಲಾರು ಹಬ್ಬ ಮಾಡ್ಕೊಳಯ್ಯ. ಯಾಕೆ ಅಂತ ಹೇಳಿದ್ರು ಮೆಟ್ಟ ನೋಡಿ. ಮಲೇಶ್, ನಿದ್ದೆಲ್ ನಡಿ ಹಾಗೆ ನಾಟಕ ಆಡ್ತಾನಲ್ಲ ಕಳ್ಳನ ಮಗನ ಬಾಬಾ, ಅವ್ನು ನಿಮ್ಮನೆಗೆ ಬರ್ತಾ ಇದ್ದಾನೆ. ಇವತ್ತು ನೋಡ್ಬಿಟ್ಟು ಅವ್ನು ಚೆನ್ನಾಗಿ ಚಚ್ಚು. ಆಯ್ತು ಆಯ್ತು. ಇವತ್ತು ಇವನ್ ಕತೆ ಮುಗೀತು. ರಾತ್ರಿ ಹೊತ್ತಿನಲ್ಲಿ ಚೆನ್ನಾಗಿ ಮಲಗೋದ್ ಬಿಟ್ಟು ಗೂರ್ಖಾಗಳ ತರ ಅರಿತಿರ್ತೀರಾ? ಯಾಕ್ರಿ ನನ್ನ ಅನುಮಾನ ದೃಷ್ಟಿಯಿಂದ ನೋಡ್ತಾ ಇದ್ರಲ್ಲ? ಛೇ ಛೇ, ನೀನು ಪತಿವ್ರತೆಯರಿಗೆ ಪತಿವ್ರತೆ. ನಿನ್ನ ಆ ದೃಷ್ಟಿನ ನೋಡಿದ್ರೆ ಕಣ್ಣೇ ಹೋಗುತ್ತೆ. ಪಾಪ ಈ ಮಗುನ ಅವ್ರ ಮನೇಲಿ ಬಿಟ್ಟು ಬರ್ತೀನಿ.
ಅಯ್ಯ 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 ಸಾಕಿದಾಗಿನಿ ಅದ್ದಾಗಿ ಕುಕ್ಕಿತಲ್ಲ ಅಯ್ಯ ಅಯ್ಯ ಭಗವಂತ ತಿರ್ಗಾ ಸೀರೆ ಚೇಂಜ್ ಮಾಡಿದ್ದಾಳ ಇನ್ನೊಂದು ಮನೆನಾ ನಾನು ಎಲ್ಲಿದ್ದೀನಿ? ಅಯ್ಯೋ ನಿಮ್ಮನ್ನ ಹಾಳಾಗೋಗಲ್ಲೇ 2 ಸೀರೆ ಚೇಂಜ್ ಮಾಡಿದ್ಮೇಲೆ ನನ್ ಮುಂದೆ ಇದೆಯಾ? ಹೌದಾ? ನಿಜವಾಗ್ಲೂ ನಂಗೇನು ಗೊತ್ತಿಲ್ಲ ರೀ. ಅಯ್ಯೋ ಪಾಪಿ, ನಿನ್ನ ಪತಿವ್ರತೆ ಅಂತ ನಂಬ್ಕೊಂಡಿದ್ನಲ್ಲೇ, ಇಂಥ ಮಳ್ಳಿ ಕಳ್ಳಿ ಸುಳ್ಳಿ ಅಂತ ಅನ್ಕೊಂಡಿರ್ಲಿಲ್ಲ. ಅಲ್ಲ ಬಾವ, ನೀನು ನಿದ್ದೆಲ್ ನಡೀತಿದ್ಯಲ್ಲ ಹಾಗೇನೆ ಅವಳು ನಿದ್ದೆಲ್ ನಡೀತಿರಬಹುದು. ಅಲ್ಲ, 500 ರೂಪಾಯಿ ನೋಟ್ನ ನಿನ್ ನಿದ್ದೆಲ್ ಹರಿದಾಕದಿಲ್ಲ, ಹಾಗೇನೆ ಅವಳು ನಿದ್ದೆನಲ್ಲೇ ಸೀರೆ ಬದಲಾಯಿಸ್ಕೊಂಡಿರ್ಬೇಕು ಅಲ್ವೇನ್ರ? ಹೆಣ್ಣು ಬಾಯಿ ಮುಚ್ಕೊಂಡು ಕೂತಿರೋಷ್ಟು ಕಾಲ ನಿಮ್ ಗಂಡಸ್ರು ಪ್ರತಾಪ. ಅದೇ ಅವಳೇನಾದ್ರೂ ತಿರುಗ್ ಬಿದ್ರೆ ಸಾಯೋದೊಂದೇ ನಿಮ್ ಗಂಡಸ್ರು ಉಳಿದಿರೋ ದಾರಿ. ಅಂದ್ರೆ ನನಗ್ ಸಾವೇ ಗ್ಯಾರಂಟಿನಾ? ಅಯ್ಯೋ ಹುಚ್ಚಪ್ಪ, ಇದು ನಾವು ಕಾಲೋನಿಯವರೆಲ್ಲ ಸೇರಿ ಆಡಿರೋ ನಾಟಕ. ಹೌದು ಹೌದು, ನೀನ ಮಲ್ಲೇಶ್ ಮನೆ ಕಡೆ ಹೋಗದೆ ಇರೋದಕ್ಕೆ ಇಷ್ಟೆಲ್ಲ ನಾಟಕ ಆಡ್ಬೇಕಾಯ್ತು. ನೀನು ಮತ್ತೆ ಹಳೆ ಕತೆ ಶುರು ಮಾಡಿದ್ರೆ ನಿನಗೂ ನನ್ಗತಿನೇ ಬಂದು ನಿನ್ ಹೆಂಡತಿ ಮನೆಗೂ ಹೋಗಿ ಸೀರೆ ಬದಲಾಯಿಸೋದು ಪರ್ಮನೆಂಟ್ ಆಗೋಗುತ್ತೆ.